ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನ್ನ ಹಣೆಗೆ ಕುಂಕುಮ ಇಡಿ. ನಾನಂದ ಕೆಲವೇ ನಿಮಿಷದಲ್ಲಿ ಆವಿಯಾಗೋ ಥರ ಮಾಡ್ತೀನಿ ಕಲ್ಯಾಣಿ. ಅದಕ್ಕೆ ತಕ್ಕ ಏರ್ಪಾಡು ಮಾಡ್ತೀನಿ. ನಿನ್ನ ಗೆಲ್ಸೋದಕ್ಕೆ ಇಷ್ಟು ಜನ ಬೇಕೋ? ನಾನು ಸಿಂಗಲ್ ಹ್ಯಾಂಡಿಂದ ನಿನ್ನ ಸಂತೋಷನ ತಲೆ ಕೆಳಗೆ ಮಾಡ್ತೀನಿ. ವೇಟ್ ಅಂಡ್ ಸೀ. ಕಲ್ಯಾಣಿ, ಅಡಿಗೆ ಆಗಿದೆಯಲ್ಲ? ಆಗಿದೆ ಅತ್ತೆ, ಈಗಲೇ ತಗೊಂಡ್ ಬರ್ತೀನಿ. ಅಜ್ಜಿ, ಕುಂಕುಮದ ಭರಣಿ. ಕೈ ಜಾರಿ ಬಿದ್ದೋಯ್ತು. ಸಾರಿ ಅಜ್ಜಿ. ಶುಕ್ರವಾರ ದಿನ ಕುಂಕುಮ ಕೆಳಗ್ ಬೀಳೋದು ಅಪಶಕನ. ಕಲ್ಯಾಣಿ, ಹೋಗಿ ಅಮ್ಮನವ್ರ ಹತ್ರ ಕ್ಷಮೆ ಕೇಳ್ಕೊಂಡ್ ಬಾ. ಸರಿ ಅಜ್ಜಿ. ಇದು ಮೋಕ್ಷಂಗೋಸ್ಕರ ಕಲ್ಸಿರೋ ತುಪ್ಪದನ್ನ. ಕಲ್ಯಾಣಿ, ನಿನ್ನ ಶೌರ್ಯನಿಂದ ದೂರ ಮಾಡೋದಕ್ಕೆ ನನ್ನ ಮಗನ ಪ್ರಾಣನ ಪಣಕ್ಕಿಡ್ತಾ ಇದ್ದೀನಿ. ಸಾರಿ ಕಂದ. ಯಾವುದೋ ಕೆಟ್ಟ ಕಳಿಗೆಲಿ ಕುಂಕುಂಬರ್ಣಿ ಕೈ ಜಾರ ಹೋಯ್ತು. ನನಗೇನಾದ್ರೂ ಪರವಾಗಿಲ್ಲ. ಆಫೀಸರ್ಗೆ ಏನೂ ಆಗದೆ ಇರೋ ಥರ ಕಾಪಾಡಮ್ಮ. ಕಲ್ಯಾಣಿ, ಮಗುಗೇನಾದ್ರೂ ಕೊಟ್ಟಿಯೇನಮ್ಮ? ಅಯ್ಯೋ, ಮೇಲೆ ಇಟ್ಟಿದ್ದೀನಮ್ಮ. ನಾನು ಹೋಗಿ ತಿನ್ನಿಸ್ತೀನಿ. ನಾನ್ ಬಡಿಸ್ತೀನಿ, ನೀನ್ ಹೋಗಿ ಮಗುಗ್ ತಿನ್ಸು. ಸರಿನಮ್ಮ. ಏನೇ ಆಗ್ಲಿ, ಕಲ್ಯಾಣಿ ಕೈ ಅಡಿಗೆ ರುಚಿ ಅಮೃತ ಶೌರ್ಯ. ನೀನು ಅದೃಷ್ಟವಂತ.
ಅವಳೇನೋ ದೊಡ್ಡ ಕುಕ್ಕು ಅನ್ನೋ ಥರ ಮಾತಾಡ್ತಾ ಇದ್ದೀರಲ್ಲ. ಅವಳು ಇಲ್ಲಿಗೆ ಬಂದ್ಮೇಲೆ ಯೂಟ್ಯೂಬ್ನ ನೋಡಿ ಸ್ವಲ್ಪ, ಅನುಪಮನ ನೋಡಿ ಸ್ವಲ್ಪ ಕಲ್ತ್ಕೊಂಡಿದ್ದಾಳೆ. ಹೇಗೆ ಕಲ್ತ್ಕೊಂಡ್ರು ಅದ್ಭುತವಾಗಿ ಮಾಡೋದನ್ನ ಕಲ್ತಿದ್ದಾಳಲ್ವಮ್ಮ. ಸ್ವಲ್ಪ ಹೊತ್ತು ಹೋಗ್ಲಿ ಶೌರ್ಯ. ಹೊಗಳಿರೋ ಬಾಯಿಂದ ಬೈಯೋಕೆ ನೀನೇ ಶುರು ಮಾಡ್ತೀಯ. ಬದನೆಕಾಯಿ ಪಲ್ಯ ಸೂಪರ್ ಆಗಿದೆ. ಒಂದೇನು, ಎಲ್ಲನೂ ತುಂಬಾ ಚೆನ್ನಾಗಿದೆ ಕಣ. ಕಲ್ಯಾಣಿ, ಮಗುಗೆ ಸ್ವಲ್ಪ ಉಪ್ಪು ತುಪ್ಪ ಅನ್ನ ಕಲಸಿ ತಿನ್ಸು. ತುಂಬಾ ಇಷ್ಟಪಟ್ಟು ತಿನ್ನುತ್ತೆ. ಸರಿನಮ್ಮ. ಮೊದ್ಲೇ ಹೇಳ್ಬೇಕಿತ್ತಮ್ಮ, ಬಾಯಿವರೆಗೂ ತಗೊಂಡು ಹೋಗಿ ನಿಲ್ಸೋದು ಪಾಪ. 2 ನಿಮಿಷ ಚಿಕ್ಕಮ್ಮ. ಕಂದ, ಹಶ್ವಾಗ್ತಿದ್ಯಾ? ಸಾರಿ ಕಂದ, ನಿಮ್ಮ ಅಜ್ಜಿ ನಿನ್ಗೆ ಉಪ್ಪು ತುಪ್ಪ ಅನ್ನನ ತಿನ್ಸು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗ್ತಿದೆ. ಮಗು ಅಂದ್ರೆ ಕಲ್ಯಾಣಿಗೆ ಎಷ್ಟು ಪ್ರೀತಿನೋ. ಆ ಪ್ರೀತಿನ ಪ್ರಳಯವಾಗಿ ತೋರಿಸ್ತೀನಿ. ವೇಟ್ ಮಾಡು ಅಜ್ಜಿ. ತಿನ್ನು ಕಂದ, ಹೊಟ್ಟೆ ತುಂಬಾ ತಿಂದು ತಾಚಿ ಮಾಡು. ನೋ, ತಿನ್ನಿಸ್ಬೇಡ. ಸಂಪದ, ಮಗು ತಿಂತಿರೋ ತುತ್ತಿನ ಕೆಳಗೆ ಹಾಕ್ತೀಯಾ? ಆ ಅನ್ನನ ತಿಂದ್ರೆ ನನ್ ಮಗ ಉಸಿರು ಕಟ್ಟಿ ಸಾಯ್ತಾನಜ್ಜಿ. ಏನ್ ಹೇಳ್ತಿದ್ಯಾ ಸಂಪದ? ನಿಮ್ಮ ಮಗಳು ಈ ಅನ್ನದಲ್ಲಿ ವಿಷ ಬೆರೆಸಿದಾಳೆ. ಸಂಪದ, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ನಾನ್ ಹೇಳಿದ್ದು ನಿಜ ಅಜ್ಜಿ. ಈ ಅನ್ನದಲ್ಲಿ ವಿಷ ಬೆರೆಸಿದಾಳೆ. ಕಲ್ಯಾಣಿನೇ ಬೆರೆಸಿದಾಳೆ. ಶಟಪ್ ಸಂಪದ. ಈ ತರ ಜೋಕ್ ಮಾಡೋದು ನಿಲ್ಸಿಲ್ಲ ಅಂದ್ರೆ ಹಲ್ಲು ಉದ್ರಿಸ್ಬಿಡ್ತೀನಿ. ಇದು ಜೋಕ್ ಅಲ್ಲ, ನಿಜ. ಶೌರ್ಯ, ಕಲ್ಯಾಣಿ ಮಗುನ ಸಾಯಿಸ್ಬೇಕು ಅಂತ ನೋಡ್ತಿದ್ದಾಳೆ. ಏನೇ ತಲೆ ಬುಡ ಇಲ್ದೆ ಮಾತಾಡ್ತಾ ಇದ್ಯಾ? ಕಲ್ಯಾಣಿ ನಿನ್ ಥರ ಅಲ್ಲ. ಯಾವ ಟೈಪೋ ಒಂದು ತುತ್ತು ತಿಂದು ನೋಡಿ, ನಿಮ್ಗೆ ಗೊತ್ತಾಗತ್ತೆ. ಇಲ್ಲ ಅತ್ತೆ, ಇದ್ರಲ್ಲಿ ಯಾವ ವಿಷಯನೂ ಬೆರೆಸಿಲ್ಲ. ಬೇಕಾದ್ರೆ ನಾನೇ ತಿಂದು ತೋರಿಸ್ತೀನಿ. ಇರು ಕಲ್ಯಾಣಿ, ಏನೂ ಬೇಕಾಗಿಲ್ಲ. ಈ ಅನ್ನನ ಲ್ಯಾಬ್ಗೆ ಕಳಿಸಿ ಟೆಸ್ಟ್ ಮಾಡಿಸ್ತೀನಿ. ರಿಪೋರ್ಟ್ ಬಂದ್ಮೇಲೆ ಮಾತಾಡ್ತೀನಿ.
ಹಲೋ ವೆಂಕಟ್. ನಮಸ್ತೆ ಸರ್. ಹಲೋ ಸರ್. ಹಲೋ, ಇದನ್ನ ಟೆಸ್ಟ್ ಮಾಡಬೇಕು. ಓಕೆ ಸರ್. ಓಕೆ ಸರ್, ತಕ್ಷಣ ರಿಪೋರ್ಟ್ ತಂದು ಕೊಡ್ತೀನಿ. ಓಕೆ. ಸರ್, ರಿಪೋರ್ಟ್ಸ್. ಅನ್ನದಲ್ಲಿ ತುಪ್ಪದ ಜೊತೆ ಕೆಲವು ಪರ್ಸೆಂಟ್ ಯಾವುದೋ ಔಷಧನ ಮಿಕ್ಸ್ ಮಾಡಿದ್ದಾರೆ. ವಾಟ್? ಎಸ್ ಸರ್, ಯಾವುದೋ ವಿಷ ಪ್ರಯೋಗ ನಡೆದಿದೆ. ಮಗು ತಿಂದಿದ್ರೆ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು. ಎನಿವೇ, ಟೇಕ್ ಕೇರ್ ಸರ್. ಓಕೆ. ಚಿಕ್ಕ ಮಗುಗೆ ವಿಷ ಹಾಕೋದಂದ್ರೇನು? ಅಷ್ಟು ಕೆಟ್ಟ ಮನಸ್ಸದವ್ರು ಯಾರಿದ್ದಾರೆ ಈ ಮನೇಲಿ? ನನ್ ಮೇಲಿನ ಕೋಪಕ್ಕೆ ಏನು ಮಾತಾಡ್ತಿದ್ದಾರೆ ಅನ್ಕೊಂಡಿದ್ದೆ, ಆದ್ರೆ ಹೇಳ್ದಂಗೆ ಮಾಡ್ಬಿಟ್ರು ಶೌರ್ಯ. ನನ್ ಮಗು ಪ್ರಾಣ ತೆಗೆಯೋದಕ್ಕೆ ಸಿದ್ಧ ಆಗೋದ್ರು. ಮಗು ಮೇಲ್ ದ್ವೇಷ ಇಟ್ಕೊಳ್ಳೋದಕ್ಕೆ ಇಲ್ಲಿ ಯಾರಿದ್ದಾರೆ ಸಂಪದ? ನಾನು ಹೇಳೋದೇನಿದೆ ಚಿಕ್ಕಮ್ಮ, ಡಾಕ್ಟ್ರೇ ಹೇಳಿದ್ರಲ್ಲ ಅದ್ರಲ್ಲಿ ವಿಷ ಇದೆ ಅಂತ. ಕಲ್ಯಾಣಿ, ನೀನು ಮಗುನ ಹೆತ್ತು ಮಗು ತರ ನೋಡ್ಕೋತಿದ್ಯಾ ಅಂತ ನಂಬಿದ್ದೆ, ಆದ್ರೆ ಇಂಥ ಕೆಲ್ಸ ಮಾಡ್ತೀಯ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಏನೇ ಕಲ್ಯಾಣಿ ವಿಷ ಬೆರೆಸಿರೋ ತರ ಮಾತಾಡ್ತಿದ್ಯಾ? ಅನುಮಾನಕ್ಕೂ ಮಿತಿ ಇರ್ಬೇಕು. ನಂದು ಅನುಮಾನ ಅಲ್ಲ ಅತ್ತೆ, ವಿಷ ಪ್ರಯೋಗ ಮಾಡಿದ್ದು ಈ ಕಲ್ಯಾಣಿನೇ. ಸಂಪದ, ಹೇಳೋದಕ್ ಮುಂಚೆ ಯೋಚನೆ ಮಾಡಿ ಮಾತಾಡು. ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಬೇಡ. ಎಲ್ಲ ಗೊತ್ತಿದ್ದೆ ಮಾತಾಡ್ತಿದ್ದೀನಮ್ಮ. ಈ ಕಲ್ಯಾಣಿನೇ ನನ್ನ ಮಗುನ ಸಾಯಿಸ್ಬೇಕು ಅನ್ಕೊಂಡಿದ್ದು. ಬಾಯಿ ಮುಚ್ಚು. ಬಾಯಿಗೆ ಬಂದ ಹಾಗೆ ಮಾತಾಡ್ಬಿಡ್ತೀಯ? ಹಾ, ಕಲ್ಯಾಣಿ ಮಗುನ ತಾಯಿ ತರ ನೋಡ್ಕೋತಿದ್ದಾಳೆ.
ಹಾಗೆ ಅಜ್ಜಿ, ಆದ್ರೆ ತಾಯಿ ಅಲ್ವಲ್ಲ. ನಾನು ಇವನಿಗೆ ಹೆತ್ತ ತಾಯಿ ಆಗದೆ ಇದ್ರು ಮಗು ಉಸಿರನ್ನ ನಿಲ್ಸೋ ಅಂತ ರಾಕ್ಷಸಿ ಅಲ್ಲ. ಇವನಂದ್ರೆ ನನ್ಗೆ ಪ್ರಾಣ. ಅದಕ್ಕೆನಾ ಅವನ್ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಿರೋದು? ಸಂಪದ, ಅಲ್ಲ ಕಲ್ಯಾಣಿ ಮಗುನ ಸಾಯಿಸ್ಬೇಕು ಅಂತ ಯಾಕೆ ಅನ್ಕೋತಾಳೆ? ಅವಳ ಮಾತನ್ನ ಮನ್ಸಿಗೆ ಹಾಕೋಬೇಡ ಶೌರ್ಯ. ಕಲ್ಯಾಣಿ ಮೇಲಿನ ಕೋಪಕ್ಕೆ ಊಟದಲ್ಲಿ ಏನೋ ಬೆರೆಸಿರ್ತಾಳೆ. ಇವಳಿಗೆ ಯಾವಾಗ್ಲೂ ಕಲ್ಯಾಣಿನ ಗೋಳು ಹಿಕೊಳ್ಳೋದೇ ಕೆಲ್ಸ. ಇಲ್ಲ ಅತ್ತೆ, ನಾನ್ ಟೈಮ್ ಸರಿಯಾಗಿ ನೋಡ್ಕೊಂಡಿದ್ದಕ್ಕೆ ಸರಿ ಹೋಯ್ತು. ಕಲ್ಯಾಣಿ ಮೇಲೆ ಅನುಮಾನ ಬಂತು. ಇಲ್ಲ ಅಂದಿದ್ರೆ ಇವ್ರ ಕುತಂತ್ರಕ್ಕೆ ನನ್ ಮಗ ಬಲಿ ಆಗ್ತಿದ್ದ. ಆಫೀಸರ್, ಇವಳೇನೋ ನಾಟಕ ಆಡ್ತಾ ಇದ್ದಾಳೆ. ಅಷ್ಟಕ್ಕೂ ಏನೇ ನೀನ್ ಹೇಳ್ತಾ ಇರೋದು? ಹಸಗೂಸಿಗೆ ನಾನೇನಕ್ಕೆ ವಿಷ ಹಾಕ್ಬೇಕು? ಅಮ್ಮ ಕಲ್ಯಾಣಿ, ಸ್ವಲ್ಪ ಸುಮ್ನಿರು. ಸಂಪಾದ, ಏನಿದು? ಕಲ್ಯಾಣಿ ಅಮಾಯಕಿ, ಅವಳ ಮೇಲೆ ಇಷ್ಟು ದೊಡ್ಡ ಆರೋಪ ಹೊರಿಸ್ತಾ ಇದೀಯಾ? ಅಯ್ಯೋ ತಾತ, ನಾನ್ ಯಾವ ರೀತಿ ಆರೋಪನೂ ಮಾಡ್ತಿಲ್ಲ. ಅನುಪಮಮ್ಮ ಹತ್ರ ಕಲ್ಯಾಣಿ ನನ್ ಮಗುನ ಸಾಯಿಸ್ತೀನಿ ಅಂದಿದ್ದನ್ನ ನಾನೇ ಕೇಳಿಸ್ಕೊಂಡಿದೀನಿ. ನನ್ನ ನಂಬಿ. ನಿನ್ನ ಕೆನ್ನೆಗೆ ಬಾರಿಸ್ಬೇಕಂತಾನು ನಿನ್ನ ಹೊರಗಡೆ ಕಳಿಸ್ಬೇಕು ಅಂತ ಮಾತಾಡ್ಕೊಂಡ್ರು ಅಂದ್ರೆ ನಂಬಬಹುದು. ಆದ್ರೆ ಮಗುನ ಏನೋ ಮಾಡ್ಬೇಕು ಅಂತ ಕಲ್ಯಾಣಿ ಕನ್ಸಲ್ ಕೂಡ ಅನ್ಕೊಳ್ಳಲ್ಲ. ನೀನೇನೇ ಮಾತಾಡಿದ್ರು ನಂಬೋದಕ್ಕೆ ನಾವೇನ್ ಕಿವಿಲ್ ಹೂ ಇಟ್ಕೊಂಡಿಲ್ಲ. ಶೌರ್ಯ ಪೊಲೀಸ್ ಆಫೀಸರ್, ಸಾಕ್ಷಿ ಇಲ್ಲದೆ ಇದನ್ನೆಲ್ಲ ನಂಬೋದಿಲ್ಲ ಅಂತ ನನಗೆ ಗೊತ್ತು ಚಿಕ್ಕಪ್ಪ. ಒಂದ್ ನಿಮಿಷ. ಶೌರ್ಯ, ಕಲ್ಯಾಣಿ ಒಳ್ಳೆತನದ ಬಗ್ಗೆ ನಿಮಗ್ ಗೊತ್ತು, ಆದ್ರೆ ಅವಳು ಮಾಡ್ಬೇಕು ಅನ್ಕೊಂಡಿರೋ ಮಾರಣ ಹೋಮದ ಬಗ್ಗೆ ನಿಮಗ್ ಗೊತ್ತಿಲ್ಲ. ಏನ್ ಮಾಡಿದ್ಲು ಹೇಳು ಸಂಪದ? ಹೇಳೋದ್ ಯಾಕೆ? ತೋರಿಸ್ತೀನಿ ನೋಡಿ. ಎಲ್ರೂ ಕಣ್ಣು ದೊಡ್ಡದಾಗಿ ಮಾಡ್ಕೊಂಡು ನೋಡಿ. ಯೋಚನೆ ಮಾಡಬೇಡ ಕಲ್ಯಾಣಿ, ನಿಧಾನವಾಗಿ ಯೋಚನೆ ಮಾಡಿ ಸಂಪದನ ಹೇಗೆ ಹೊರಗೆ ಕಳಿಸೋದು ಅಂತ ಪ್ಲಾನ್ ಮಾಡೋಣ. ಇಲ್ಲಮ್ಮ, ಅವಳು ಊಸರವಳ್ಳಿ ಅಂತವಳು ತಪ್ಪಿಸ್ಕೊಳ್ತಾಳೆ. ಮನೆಯಿಂದ ಆಚೆ ಕಳಿಸೋದಷ್ಟೇ ಅಲ್ಲ, ಪೂರ್ತಿಯಾಗಿ ವಿಷ ಹಾಕಿ ಮೇಲ್ ಕಳಿಸ್ಬೇಕು. ಹಾಗೆಲ್ಲ ಯೋಚನೆ ಮಾಡಬೇಡ ಕಲ್ಯಾಣಿ. ಶೌರ್ಯನಿಗೆ ಗೊತ್ತಾದ್ರೆ ನಿನ್ನನ್ನು ಕ್ಷಮಿಸೋದೇ ಇಲ್ಲ. ನನ್ನ ಕ್ಷಮಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲಮ್ಮ, ಆದ್ರೆ ಮಗು ಮಾತ್ರ ಬದುಕಿರಬಾರದು. ಕೋಪದಲ್ಲಿ ಅಂದು ಮಾತು ಅನ್ಕೊಂಡೆ ಹೊರತು ಹೀಗ್ ಮಾಡ್ತಾರೆ ಅನ್ಕೊಂಡಿರ್ಲಿಲ್ಲ ಶೌರ್ಯ. ನನ್ ಮಗು ಮೃತ್ಯುಂಜಯ ಆಗಿರೋದಕ್ಕೆ ಪ್ರಾಣಾಪಾಯದಿಂದ ಪಾರಾದ. ಅಯ್ಯೋ ಅಯ್ಯೋ ಅಯ್ಯೋ, ನೀನ್ ಇಷ್ಟು ಕೆಟ್ಟವಳು ಅಂತ ಅನ್ಕೊಂಡಿರ್ಲಿಲ್ವೇ? ಹೃದಯನೇ ಇಲ್ದೇ ಇರೋ ಬಂಡೆ. ಇವಳೊಬ್ಳೆ ಕೆಟ್ಟವಳು ಅನ್ಕೊಂಡಿದ್ದೆ, ಆದ್ರೆ ನೀನು ಒಂದೇ ಸಲ ಮಗುನೇ ಸಾಯಿಸ್ಬೇಕು ಅಂತ ಅನ್ಕೊಂಡ್ಬಿಟ್ಯಾ? ಎಷ್ಟು ಮೋಸ! ಅಮ್ಮ ನೋಡಿದ್ಯಾ ನಿನ್ ಮೊಮ್ಮಗಳು ಯಾವ ಮಟ್ಟಕ್ಕೆ ಇಳ್ದಿದ್ದಾಳೆ? ಇಲ್ಲ ಅತ್ತೆ, ಇದೆಲ್ಲ ಸುಳ್ಳು. ಏನ್ ಸುಳ್ಳು? ವಿಡಿಯೋದಲ್ಲಿರೋದು ನೀವಲ್ವಾ? ನಾವೇ. ಆದ್ರೆ ಕಣ್ಣು ಮುಂದೆ ಇಷ್ಟು ದೊಡ್ಡ ಸಾಕ್ಷಿ ಕಾಣಿಸ್ತಾ ಇರೋವಾಗ ಆದ್ರೆ ಗೀದ್ರೆ ಅಂತ ಕತೆ ಹೇಳೋದಕ್ ನೋಡ್ಬೇಡ. ಇಲ್ಲಮ್ಮ, ನಾವು ಮಾತಾಡಿದ್ದೆ ಬೇರೆ.
ಈ ವಿಡಿಯೋದಲ್ಲಿ ಇರೋದೇ ಬೇರೆ. ಇವಳು ಇದನ್ನ ಬೇಕು ಅಂತಾನೆ ಮಾಡಿದಾಳೆ. ಯಾರು ಮಾಡಿದ್ದಾರೆ? ಯಾರೋ ಈ ಮನೇಲಿ ಕೆಟ್ಟದ್ ನಡಿಬೇಕು ಅಂತ ಈ ರೀತಿ ಮಾಡಿರ್ತಾರೆ. ದಯವಿಟ್ಟು ಇದನ್ನೆಲ್ಲ ನಂಬೇಡ ಶೌರ್ಯ. ಕಲ್ಯಾಣಿ ಪಾಪ ಅಮಾಯಕಳು. ನಿಲ್ಸಮ್ಮ ನಿಲ್ಸಮ್ಮ ನಿಲ್ಸಮ್ಮ. ಮಗಳು ತಪ್ಪು ಮಾಡಿದ್ರೆ ಯಾವ ತಾಯಿನೂ ಆ ತಪ್ಪನ್ನ ಒಪ್ಕೊಳ್ಳೋದಿಲ್ಲ. ಎಲ್ರ ತಾಯಿ ಹಾಗೆ ನೀನು ನಿನ್ ಮಗಳನ್ನ ವಹಿಸ್ಕೊಂಡು ಬರ್ತಾ ಇದೀಯ. ಕಲ್ಯಾಣಿ, ಆ ಹಸುಗು ಸಂಪದಾನ ಇಲ್ಲಿಂದ ಹೊರಗಡೆ ಕಳಿಸಿದ್ರೆ ತನ್ನ ರೂಟ್ ಕ್ಲಿಯರ್ ಆಗುತ್ತೆ ಅನ್ಕೊಂಡಿದ್ದಾಳೆ. ಸಂಪದ ಹೊರಗಡೆ ಹೋಗೋದಲ್ಲ, ನೀನು ಈ ಮನೆಯಿಂದ ಹೊರಗಡೆ ಹೋಗ್ಬೇಕು. ನೀನ್ ಈ ಮನೆಯಿಂದ ಹೊರಗಡೆ ಹೋಗ್ಬೇಕು. ನೀನ್ ಈ ಮನೆಯಿಂದ ಹೊರಗಡೆ ಹೋಗ್ಬೇಕು. ಶೌರ್ಯ, ಕಲ್ಯಾಣಿ ನನ್ನ ಮೊಮ್ಮಗಳು. ಅವಳು ತಪ್ಪು ಮಾಡಲ್ಲ. ಅಜಯ್ ನಿಮ್ಮ ಮಗನೇ ಅಲ್ವಾ? ಕೊಲೆ ಮಾಡಿ ಜೈಲಲ್ಲಿದ್ದಾನೆ. ಕೊಲೆಗಾರನ ಮಗಳು ಕಲ್ಯಾಣಿ.
ಇವಳು ಕೊಲೆ ಪ್ರಯತ್ನ ಮಾಡಲ್ವಾ? ಸಾಕ್ಷ್ಯಾಧಾರಗಳ ಜೊತೆ ಸಿಕ್ಕಾಕೊಂಡ್ರು ಇನ್ನು ವಹಿಸ್ಕೊಂಡು ಬರ್ತಾ ಇದೀರಲ್ಲ ಅಜ್ಜಿ. ಎಲ್ರಿಗೂ ಉತ್ತರ ಕೊಡ್ಬೇಕಾಗಿರೋ ಅಗತ್ಯ ಇಲ್ಲ ಶೌರ್ಯ. ಇವನು ನಮ್ಮಗ, ನಮ್ ರಕ್ತನ ಹಂಚ್ಕೊಂಡು ಹುಟ್ಟಿದಾನೆ. ಅವನ್ ಪ್ರಾಣಕ್ಕೆ ಅಪಾಯ ಮಾಡಕ್ ಹೊರಟಿದ್ದ ಕಲ್ಯಾಣಿನ ಕಣ್ಮುಂದೆ ಇಟ್ಕೊಳ್ತೀಯ ಶೌರ್ಯ? ಕಳಿಸ್ಬಿಡು ಶೌರ್ಯ. ಎಲ್ರಿಗೂ ಹೇಳ್ತಾ ಇದ್ದೀನಿ, ಕಲ್ಯಾಣಿ ಅಪರಾಧಿ. ಅಪರಾಧ ಮಾಡಿರೋರ್ನ ನಾನಂತೂ ಈ ಮನೇಲಿರೋದಕ್ಕೆ ಬಿಡೋದಿಲ್ಲ. ಕಲ್ಯಾಣಿ ಈ ಮನೇಲಿರೋಕೆ ಅವಕಾಶ ಇಲ್ಲ. ಕಲ್ಯಾಣಿ ಈ ಮನೇಲಿರೋಕೆ ಅವಕಾಶ ಇಲ್ಲ. ಕಲ್ಯಾಣಿ ಈ ಮನೇಲಿರೋಕೆ ಅವಕಾಶ ಇಲ್ಲ. ಕಲ್ಯಾಣಿ, ಇದನ್ನ ನಾನು ನಿನಗೆ ತಾಳಿ ಕಟ್ಟಿರೋ ಗಂಡನಾಗಿ ಹೇಳ್ತಾ ಇಲ್ಲ, ಒಂದು ಮಗುಗೆ ತಂದೆಯಾಗಿ ಹೇಳ್ತಾ ಇದ್ದೀನಿ. ನನ್ನ ಮಗು ಕ್ಷೇಮವಾಗಿರಬೇಕು ಅಂದ್ರೆ ನಿನ್ನಂಥ ರಾಕ್ಷಸರು ಈ ಮನೆಯಲ್ಲಿ ಇರಬಾರ್ದು. ಇದು ನಮ್ಮಮ್ಮ ಮನೆ, ನಮ್ಮ ಅಜ್ಜಿ ಮನೆ. ಹೋಗು ಅನ್ನೋದಕ್ಕೆ ನೀವ್ಯಾರು ಅಂತ ಅಂದ್ರೆ ನನ್ನ ಹತ್ರ ಅದಕ್ಕೂ ಉತ್ತರ ಇದೆ. ಇದ್ರೆ ನೀನಾದ್ರೂ ಈ ಮನೇಲಿ ಇರಬೇಕು, ಇಲ್ಲ ಅಂದ್ರೆ ನಾನಾದ್ರೂ ಇರಬೇಕು. ಅವಳಿಗೋಸ್ಕರ ನೀನ್ ಮನೆ ಬಿಟ್ಟು ಹೋಗೋದು ಅಂದ್ರೆ ಏನು? ಅಮ್ಮ, ಇಷ್ಟು ಕೆಟ್ಟವರು ಎಷ್ಟು ದೂರ ಇರ್ತಾರೋ ಅಷ್ಟೇ ಒಳ್ಳೇದು. ಅವಳಿರೋ ಜಾಗದಲ್ಲಿ ನಾನಿರಲ್ಲ. ನಾಳೆ ಬೆಳಗ್ಗೆವರೆಗೂ ನಿನಗೆ ಟೈಮ್ ಕೊಡ್ತಾ ಇದ್ದೀನಿ ಕಲ್ಯಾಣಿ. ನಾನು ಬೆಳಗ್ಗೆ ಎದ್ದು ನೋಡೋ ಅಷ್ಟೊತ್ತಿಗೆ ನಿನ್ನ ಕುರುಹುಗಳು ಕಾಣಿಸಬಾರ್ದು. ನಿನ್ನ ನೆರಳು ಕೂಡ ನನ್ನ ಮಗು ಮೇಲೆ ಬೀಳೋದಕ್ಕೆ ಸಾಧ್ಯನೇ ಇಲ್ಲ. ನಾಳೆ ಬೆಳಗ್ಗೆ ಈ ಮನೆಯಲ್ಲಿ ಇರಬೇಕಾಗಿರೋದು ನೀನೋ ನಾನೋ, ನೀನೇ ಡಿಸೈಡ್ ಮಾಡ್ಕೋ.